ಏನಿಲ್ಲ ಸರ್, ಅದೇ ರಾತ್ರಿ 11-11:30 ಗಂಟೆ ಹೊಂಟಿ ನಾವು ಮಹಾಲಕ್ಷ್ಮಿ ಲೇಔಟ್ನಾಗ ರೀ. ಈ ಒಂದು ಸ್ಕಾರ್ಪಿಯೋ ಐತೆ ರೀ K39A3333. ನಾನು ಹೊಂಟಿದ್ದೆ, ಡ್ಯೂಟಿ ಮುಗಿಸ್ಕೊಂಡು ಹೊಂಟಿದ್ದೆ. ಬರೋ ಟೈಮ್ನಾಗ ಹೊಸ 2 ಗೇಟ್ ಬಂದಿರ್ತಾವೆ ರೀ. 3 ಗೇಟ್ ಅವ್ರ ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ. 3 ಗೇಟ್ನಾಗ ಇವ ಎಕಡಿಂದ ಬಂದನಪ್ಪ, ನಾನು ಅಲ್ಲಿಂದೇ ಬಂದ, ಇವ ಕಾಣಲಿಲ್ಲ. ಅಪೋಸಿಟ್ನ ಹೆಂಗೆ ಬಂದನ ಅಂತೇಳಿ ನಿಂದ್ರದ್ರ ನಾನು ನಿಂದ್ರಿಸಿ, ಯಾರಿದ್ದಪ್ಪ ನೀ ಇಲ್ಲಾಕ ಕೇಳ್ಬೇಕಲ್ಲ ರೀ. ನಾ ಹೆಂಗೆ ಕೇಳೋಂಗದ ನೀ ಕೇಳೋದನ ಇಲ್ರಿ, ಯಾಕಣ ಈ ಕಡ್ಯಾಕ ಯಾರು ನೀವು ಅಂತ ನಾ ಹೇಳೋದನು ಹಿಂಗೆ ನೋಡೋನು. ನಿನ್ನ ಕೆಲಸ ಎಷ್ಟದಲ್ಲ ಅಷ್ಟು ಮಾಡ್ಕೊಂಡು ಹೋಗು, ನಾ ಯಾರಿದ್ದೀನಿ ಕೂನ ಇಡಲ್ಲಿ, ನಂದು ಕೂನ ಆಯ್ತಂದ್ರೆ ನೀ ಇರಲ್ಲ ಬಿ ಇಲ್ಲಿ ಆಯ್ತು ಇರ್ಲಾಕ ತಗೋಪ ಅಣ್ಣ, ಬಾರೆ ಬಾ ಮಾತಾಡಮ್ಮ, ಏನದ ಹೇಳ್ರಿ ಹೇಳು, ನೀ ಯಾರು ಇಲ್ಲಿ ಎದಕ್ಕೆ ಬಂದಿದೆ ಅಂತ ನಾ ಹಿಂಗೆ ಕೇಳಿದ್ರೆ ನಾವು ರೀ. ಹಿಂಗೆ ಕೇಳೋದ ಬಳಿಕ ಕುಡ್ದೀನಿ ನಾವು ಕುಡ್ದಾನಪ್ಪ. ಈಗ ಏನು ಮಾಡಮ್ಮ, ಈಗ ಅಲ್ಲಿ ಹೋದ್ರೆ ನಮಗೂ ಚಲೋ ಅನ್ಸಲ್ಲ ರೀ. ಕೇಳ್ಬೇಕಲ್ಲ ಮಂದಿ ನಿಂತು ನೋಡ್ಲತ್ತಿರು. ಹೊಡ್ಕೊಂಡು ಹೋದನ್ರಿ ಸೀದಾ ಮ್ಯಾಗ. ಅವ್ನ ಕಡೆ ಬಂದಕ್ಕೆ ಇತ್ತು ಏನು ಮ್ಯಾಗ ಹೋಗಿ ತರ್ಲಿಕ್ಕೆ ಹೋಗಿನೋ ಗೊತ್ತಿಲ್ಲ ರೀ. ಹೊಡ್ಕೊಂಡು ಮ್ಯಾಗ ಹೋದನು 2nd ಫ್ಲೋರ್ನಾಗ. ನಾ ತೆಳಗೆ ನಿಂತು 2 ಸರಿ ಕರೆದ, ಬಾಪ್ಪ ಬಾ ಮಾತಾಡಮ್ಮ, ಎದ್ರ ಸಲ್ಲಿಂದ ನೀ ಹಿಂಗೆ ನಂಗೆ ನಿಗ್ರಾಡ್ಕೊಂಡು ಎದಕ್ಕೆ ಹೋದ ನೋಡತ್ತೀನಿ ನೋಡ ಅಂತ ಹಾರಾಡ್ಲತ್ತನು. ಅನ್ನಾರ ಯಾರು ಗೊತ್ತಾಗಬೇಕಲ್ಲ ನಂಗೂ. ಸೀದಾ ಮ್ಯಾಗ ಹೋದ್ರಿ. ಮ್ಯಾಗ ಹೋದ ಬಳಿಕ ಫಸ್ಟ್ ಅವನು ನಾನು ಸ್ವಲ್ಪ ಬಯಸಾಯ್ತು. ಬಯಸಂದ್ರೆ ಅದೇ ಯಾಕಪ್ಪ ಅಣ್ಣ ಅಂತ ಹಿಂಗೆ ನೀ ಯಾವಲೇ ನೀ ಏನು ನಂಗೆ ಕೇಳಿದ್ರೆ ಸತ್ತು ಹೋಗ್ತೀನಿ. ಇಲ್ಲ ಸರ್, ಅದೇ ನಿನ್ನ ನೈಟ್ ಫೈರಿಂಗ್ ಆಗಿದ್ದು ನನ್ನ ಮ್ಯಾಗ. ಅದು ಎದುರು ಸಲುವಾಗಿ ಗೊತ್ತಾಗಲಿಲ್ಲ ರೀ ನಾನು. ಅದಕ್ಕೆ ನಾನು ಏನು ಮಾಡ್ದೆ, ಫೈರ್ ಮಾಡ್ದೆ ನನ್ನ ಮ್ಯಾಗ. ಉದ್ದೇಶಪೂರ್ವಕವಾಗಿ ಮಾಡ್ಯಾನ, ಎದಕ್ಕೆ ಮಾಡ್ಯಾನ ಗೊತ್ತಾಗಬೇಕಲ್ಲ ಸರ್ ನನಗೆ. ನಾನು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿದ್ರು. ಅದಾದ ಬಳಿಕ ಸಾಹೇಬರು ಬಂದು ಚಲೋ ಹೆಲ್ಪ್ ಮಾಡಿದ್ರು. ಫೈರಿಂಗ್ ಆಗ್ಯದ ಏನು ಸ್ಪಾಟ್ ಎನ್ಕ್ವೈರಿ ಮಾಡಿದ್ರು. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಹೆಂಗಂದ್ರೆ ರೀ, ಒಂಥರ ನಶೆನ ಕುಡ್ಕೊಂಡು ಬಂದು ಕಾರು ಫುಲ್ ರ್ಯಾಷನಾಗ ಬಂದು ಪಿಕ್ಚರ್ನಾಗ ಹೆಂಗೆ ಬರ್ತಾರೆ ಹಂಗೆ ಬಂದು ನಿನ್ನ ಮ್ಯಾಗ್ ಬಾ ಅಂತೇಳಿ ಹೇಳ್ಕೊಂಡು ಬುಲೆಟ್ ಬಂದಕ್ಕೆ ತೆಗೆದು ಫೈರಿಂಗ್ ಮಾಡೋದು ಸರ್. ನನಗೆ ಹತ್ತಲಿಲ್ಲ ಸರ್. ಅವ್ರ ಮನ್ಯಾಗ ಅವ್ನು ಹೆಂಡ್ತಿ ಮತ್ತು ಇನ್ನೊಬ್ಬ ನಮ್ಮ ಜೊತೆ ಹುಡುಗ ಇದ್ದಾನೆ ಗುಂಡು ಅಂತೇಳಿ. ಫೈರಿಂಗ್ ಆದ್ರೆ ಸೌಂಡಿಗೆ ಅಣ್ಣ ಅಂತ ಅಂಜ್ಬಿಟ್ಟು ಓಡಿಸ್ಕೊಂಡು ಹೋದನು ಸರ್. ನಾನು ತೆಳಗೆ ಬಂದು ನಮ್ಮದು ಭಾಷೆ ಸಾಹೇಬ್ರ ನಂಬರ್ ಇತ್ತು ನನ್ನ ಕಡೆ, ಅವ್ರಿಗೆ ಫೋನ್ ಮಾಡಿ ಸರ್ ಹಿಂಗೆ ಆಗ್ಯದ ಅಂತೇಳಿ. ಅದಾದ ಬಳಿಕ ನಾವು ಓಡೋಗೋ ಟೈಮ್ನ ನನ್ನ ಫೋನ್ ಮಿಸ್ ಆಯ್ತು ರೀ. ನಾನು ಹೆಂಡ್ತಿ ನಂಬರಿಂದ ನಮ್ಮ ಮಿಸಸ್ ಅವ್ರ ನಂಬರ್ ತೊಗೊಂಡು 112 ಫೋನ್ ಮಾಡ್ತಾರೆ ನಾನು. ಸರ್ ನನ್ನ ಮ್ಯಾಗ ಹಿಂಗೆ ಫೈರಿಂಗ್ ಆಗ್ಯದ ಸರ್, ನೀವು ಬಂದು ಚೆಕ್ ಮಾಡ್ಬೇಕು ಸರ್ ಇಲ್ಲಿ ಏನದ ಅಂತೇಳಿ. ಅದಾದ ಬಳಿಕ ಅವರು ಚೆಕ್ ಮಾಡಿದ್ರು ಸರ್. 112 ಬಂದರು, ಅವರು ಹೆಲ್ಪ್ ಮಾಡಿದ್ರು. ಆಮ್ಯಾಗ ದೀಪನ್ ಸರ್ ಅವ್ರು ಬಂದರು, ಮತ್ತು ನಮ್ಮ ರೋಜಾ ಪೊಲೀಸ್ ಸ್ಟೇಷನ್ದವ್ರು ಬಂದರು. ಆದಷ್ಟು ಸ್ಥಳ ನೋಡಿ ಮಹಾಲಕ್ಷ್ಮಿ ಲೇಔಟ್ ಸರ್, ಗಂಜ್ ರೋಡು, ರಘೋಜಿ ಫೈನಾನ್ಸ್ ಬ್ಯಾಕ್ ಸೈಡ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಡೆದಿದೆ ಸರ್. ಮನೆ ಓನರ್ ಹೆಸರು ಲಿಂಗರಾಜ್ ಪಾಟೀಲ್ ಅಂತೇಳಿ. ಅವ್ರ ಮನೆಯಲ್ಲಿ ಫೈರಿಂಗ್ ಆಗ್ಯದ ಸರ್ ಇದು. ಮತ್ತು ಟೈಮಿಂಗ್ ಹೇಳ್ಬೇಕಂದ್ರೆ 11 ಆಗಿ ಎಕ್ಸಾಕ್ಟ್ 6 ನಿಮಿಷಕ್ಕೆ ಫೈರಿಂಗ್ ಆಗಿದ್ರೆ. ನೀವು ಬೇಕಿದ್ದರೂ ಅಲ್ಲಿ ಓಕೆ, ನಿನ್ನೆ ರಾತ್ರಿ ಸುಮಾರು 11ರಿಂದ 12 ಗಂಟೆವರೆಗೆ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 2 ವ್ಯಕ್ತಿಗಳು ಜಗಳಾಡ್ಕೊಂಡಿದ್ದಾರೆ. ಆ ಜಗಳಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಮಗೆ 112 ಕೂಡ ಕಾಲ್ ಬಂದಿದೆ. ಆಗ ಬಂದಂಥ ಮಾಹಿತಿ ಪ್ರಕಾರ ಇಲ್ಲಿ ಬಂದು ನೋಡಲಾಗಿ ಇಲ್ಲಿ 2 ವ್ಯಕ್ತಿಗಳು ಅವರಿಬ್ಬರು ಕೂಡ ಪರಸ್ಪರ ಜಗಳಾಡಿದಾಗ ಒಬ್ಬ ವ್ಯಕ್ತಿ ಅವನ ಹತ್ರ ಇದ್ದಂಥ ಒಂದು ಆಯುಧವನ್ನು, ಏನು ಒಂದು ಲೈಸೆನ್ಸ್ ವೆಪನ್ ಕೊಟ್ಟಿದ್ರು, ಆ ವೆಪನಲ್ಲಿ 1 ಸುತ್ತು ಫೈರ್ ಮಾಡಿದ್ದಾರೆ. ಆ ಫೈರ್ ಮಾಡಿದ ನಂತರ ಘಟನಾ ಸ್ಥಳಕ್ಕೆ ನಾವು ಬೆಳಗ್ಗೆ ಇವತ್ತು FSL ಮತ್ತು ನಮ್ಮ ಟೋಕೋ ಆಫೀಸರ್ ಕೂಡ ಬಂದು ಅಲ್ಲಿ ಏನು ಪರಿಶೀಲನೆ ಮಾಡಬೇಕು ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ಸಂಬಂಧ ವ್ಯಕ್ತಿ ಕೊಟ್ಟ ದೂರಿನನ್ವಯ ನಾವು 307 ಮತ್ತು ಅನ್ಫ್ಯಾಕ್ಟರಿಯಲ್ಲಿ ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಯಾರು ಫೈರ್ ಮಾಡಿದಂಥ ವ್ಯಕ್ತಿ ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಅವನೇನು ಆಯುಧವನ್ನು ಉಪಯೋಗಿಸ್ಕೊಂಡಿದ್ದ ಅದನ್ನು ಕೂಡ ನಾವು ತಗೊಂಡು FSL ಯಾರ ಮಧ್ಯೆ ಗಲಾಟೆ ಆಗಿದೆ ಅಂತ. ಈಗ ಯಾರು ಕಂಪ್ಲೇಂಟ್ ಹೆಸರು ಉಮೇಶ್ ಅಂತಿದೆ, ಯಾರು ಫೈರ್ ಮಾಡಿದ್ದಾನೆ ಅವನ ಹೆಸರು ಸುನೀಲ್ ಅಂತಿದೆ. ಹಾಗಾಗಿ ಎರಡರೂ ಕೂಡ ನಾವು ವಿಚಾರಣೆ ಮಾಡ್ತಾಯಿದ್ದೀವಿ, ಏನಕ್ಕೆ ಘಟನೆ ಸಂಪೂರ್ಣ ಏನಕ್ಕೆ ಆಯಿತು ಅಂತೇಳಿ.
ಕೋರ್ಟ್ನ ವಿಚಾರಣೆ ಬಂದ ನಂತರ ನಾನು ಈ ಮನೆ ಯಾರ್ದು? ಇನ್ನು ಅದನ್ನು ಕೂಡ ನಾವು ವೆರಿಫೈ ಮಾಡ್ತಿದ್ದೀವಿ. ಈ ಮನೆ ಯಾರು, ಅವ್ರು ಎಲ್ಲಿಗೆ ಬಂದಿದ್ರು, ಸುನಿಲ್ ಏನಕ್ಕೆ ಬಂದಿದ್ರು, ಮತ್ತು ಅವರು ಯಾರು ಫೈರ್ ಮಾಡಿದ್ದು, ಅವ್ರು ಯಾಕೆ ಬಂದಿದ್ರು, ಇದನ್ನು ಕೂಡ ಎರಡನ್ನೂ ಕೂಡ ನಾವು ಯಾಕೆ ಈ ಜಾಗದಲ್ಲಿ ಘಟನೆ ಆಗಿತ್ತು ಮತ್ತು ಈ ಮನೆ ಯಾರಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಇನ್ನೂ ತನಿಖೆ ಮಾಡ್ತಿದ್ದೀವಿ. ಕಂಪ್ಲೇಂಟ್ ಕೊಡ್ತಾರೆ. ಈಗ ಒಬ್ಬರು ಫೈಲ್ ಉಮೇಶ್ ಅನ್ನೋರು ಫೈರಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅವ್ರ ಕಂಪ್ಲೇಂಟ್ ಪ್ರಕಾರ 397 ಮತ್ತು ಆನ್ಫ್ಯಾಕ್ಟ್ ಅಡಿಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಈ ಘಟನೆ ಬಗ್ಗೆ ಇನ್ನೂ ಯಾರಾದ್ರು ಕಂಪ್ಲೇಂಟ್ ಕೊಟ್ಟರೆ ಅದು ಕೂಡ ನಾವು ವೆರಿಫೈ ಮಾಡ್ತೀವಿ. ಇಲ್ಲಿ ಮೇಲ್ಗಡೆ ಯಾರು ಇರ್ತಿದ್ರು ಸರ್? ಅದು ವೆರಿಫೈ ಮಾಡ್ತೀವಿ. ಆ ಮನೆಯಲ್ಲಿ ಯಾರಿದ್ರು, ಯಾರು ಬಾಡಿಗೆ ತೊಗೊಂಡಿದ್ದಾರೆ, ಯಾರು ಓನರ್ ಯಾರು, ಬಾಡಿಗೆ ಯಾರ ಹೆಸರಲ್ಲಿದೆ, ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಸುನಿಲ್ ಏನು ಮನೆ ಅದೇ ನಮ್ಗಿನ್ನೂ ಗೊತ್ತಿಲ್ಲ, ಯಾಕಂದರೆ ನಾವು ಈಗ ಬಂದಿದ್ದೀವಿ. ಅವರು ಓನರ್ಸ್, ಮನೆ ಓನರ್ ಐಡೆಂಟಿಫೈ ಮಾಡಿಬಿಟ್ಟು ಯಾರಿಗೆ ಬಾಡಿಗೆ ಕೊಟ್ಟಿದ್ರು, ಯಾರ್ಯಾರು ವಾಸ ಇದ್ರು ಅನ್ನೋದ್ರ ಬಗ್ಗೆ ನಾವು ಈ ಉಮೇಶ್ ಎಲ್ಲಿ, ಅವನು ಏನು? ಉಮೇಶ್ ಎಂದು ನಮಗೆ ಬಂದ ಮಾಹಿತಿ ಪ್ರಕಾರ ಇನ್ನೂ ಇದು ಪ್ರಿಲಿಮಿನರಿ ಮಾಹಿತಿ ಏನೋ ನಮಗೆ ಅವನು ಇದೇ ಕಲಬುರಗಿ ನಗರದ ಅಂತ ಹೇಳ್ತಾರೆ ಉಮೇಶ್. ಸುನಿಲ್ದು ಆಳಂದ ತಾಲೂಕು ಅಂತ ಹೇಳ್ತಿದ್ದಾರೆ. ಬಟ್ ಈಗ ನಮಗೆ ಲೈಸೆನ್ಸ್ ವೆಪನ್ ಅದು ಅಶೋಕ್ ನಗರದಲ್ಲಿ ವೆಪನ್ ಲೈಸೆನ್ಸ್ ತೊಗೊಂಡಿದ್ದಾರೆ ಅಂತ, ಹಾಗಂದರೆ ಅಲ್ಲೂ ಒಂದು ಅವ್ರದ್ದು ಅಡ್ರೆಸ್ ಇರಬೇಕು ಅಂತ ವೆರಿಫೈ ಮಾಡ್ತೀವಿ. ಈಗ ಏನು ಕೇಸಸ್ ಇದೆ ಅದರಲ್ಲಿ ಉಮೇಶಿನ ಮೇಲೆ ಕೇಸ್ ಇದೆ ಅಂತೇಳಿ ನಮಗೆ ಪ್ರಿಲಿಮಿನರಿ ಮಾಹಿತಿ ಇದೆ. ಇನ್ನು ಸುನಿಲ್ ಮೇಲೆ ಕೇಸ್ ಇರೋದ್ರ ಬಗ್ಗೆ ನಾವು ತನಿಖೆ ಮಾಡಬೇಕು. ಉಮೇಶ್ ಪ್ರಕಾರ ಇಲ್ಲೇ ನಿಯರ್ ಬೈ ಇದೆ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನೂ ವೆರಿಫೈ ಮಾಡಬೇಕು, ಏನಕ್ಕೆ ಬಂದ ಅವನಿಗೆ ವಿಚಾರಣೆ ಕರೆದಿದ್ದೀವಿ. ನಾವೀಗ ಪೊಲೀಸ್ ಸ್ಟೇಷನ್ಗೆ ನಾವು ವಿಚಾರಣೆ ಮಾಡಿಬಿಟ್ಟು ಮುಂದಿನ ಮಾಹಿತಿ ನಾವು ಕೊಡ್ತೀವಿ. ಮಾಧ್ಯಮ ಲೋಕದ ಮನ್ವಂತರ ಶೋಷಿತರ ದಿಟ್ಟ ಧ್ವನಿಯಾಗಿ ನೈಜ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವರ್ಲ್ಡ್ ಪತ್ರಿಕೆಯ ಜನಕ, ಪೊಲೀಸರ ಪರ ಹೋರಾಟಗಾರ, ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ವಿ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮೂಡಿಬರಲಿದೆ ಪೊಲೀಸ್ ವರ್ಲ್ಡ್ ಸುದ್ದಿವಾಹಿನಿ.